ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಅದ್ಗೆ ನೀನ್ ಈ ರೀತಿ ಹೇಳ್ತಾ ಇರೋದು ತಪ್ಪು. ನನ್ನ ಮಗನ್ಗೆ ಎಲ್ಲ ಅಧಿಕಾರನೂ ಇದೆ. ನೀನೀಗ ಹೇಳ್ತಾ ಇದೀಯಲ್ಲ ಅವನಿಗೇನು ರೈಟ್ಸ್ ಇಲ್ಲ ಅಂತ. ನಿನ್ ಮಗನ್ಗೆ ಫಸ್ಟ್ ಆಫ್ ಆಲ್ ಇದೆಯಾ ಅಂತ ನೋಡು. ಅದ್ಗೆ ನಿಮ್ ಮಗ ಮಾಡಿರೋ ತಪ್ಪದಲ್ಲಿ ನನ್ ಮಗ ಮಾಡಿರೋದು ಕಾಲ್ವಾಸಿನೂ ಇಲ್ಲ ಅಂತ ಅಪರ್ಣ ಅವ್ರ ಮುಂದೆನೆ ಹೇಳ್ತಿದ್ದಂಗೆ ಅಪರ್ಣ ಅವ್ರಿಗೆ ತುಂಬಾ ಬೇಜಾರಾಗಿ ತಲೆ ಬಾಗಿರ್ತಾರೆ ನಾಗವೇಣಿ ಮುಂದೆ. ಆಗ, ಆಂಟಿ ಏನ್ ಮಾತಾಡ್ತಿದ್ದೀರಾ ನೀವು? ನಾನು ಕಲ್ಯಾಣ್ನ MD ಮಾಡ್ಬೇಕು ಅನ್ಕೊಂಡ್ರೆ ನೀವೇನು ಮಧ್ಯ ಬಂದ್ ಮಾತಾಡೋದು? ನಾನ್ ಹೇಳೋ ರೀತಿನೇ ಇಲ್ಲಿ ನಡಿಬೇಕು. ನಾನು ಹೇಳ್ತಾ ಇದೀನಲ್ವಾ ಆಂಟಿ, ನೀವ್ ಮಧ್ಯ ಬರ್ಬೇಡಿ ಅಂತ ನಾಗವೇಣಿಗೆ ಅನಾಮಿಕಾ ಹೇಳ್ತಿದಂಗೆ, ಜಾಸ್ತಿ ಮೆರಿಯಕ್ ಹೋಗ್ಬೇಡ ಅನಾಮಿಕಾ, ಏನ್ ರೈಟ್ಸ್ ಇದೆ, ಏನ್ ನೀನ್ ಈ ರೀತಿ ಹೇಳ್ತಾ ಇದ್ಯಾ? ನೋಡಿದ್ರೆ ಕವಿ ಅವ್ರಿಗೆ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟೇ ಇಲ್ಲ. ಅಂತವ್ರಿಗೆ ನೀನ್ ಹೋಗಿ MD ಪದವಿ ಕೊಡ್ರೆ ಅವ್ರಲ್ಲಿ ಕವಿತೆಗಳನ್ನ ಬರ್ಕೊಂಡು ಹುಚ್ಚುಚ್ರು ತರ ಇರ್ತಾರೆ. ಆಗ ಬಿಸ್ನೆಸ್ ಏನ್ ನೋಡ್ಕೋತಾರೆ ಅಂತ ಹೇಳ್ತಿದಂಗೆ, ನಮ್ ಗಂಡನ್ಗೆ ಎಲ್ಲಾನು ಇದೆ. ಈಗ ಈ ಮನೆ ವಾರಸ್ದಾರ ಸ್ಥಾನದಲ್ಲಿರೋದು ಕಲ್ಯಾಣ್ ಒಬ್ನೇ. ಅವನಿಗೇನೆ ಎಲ್ಲ ಸಲ್ಬೇಕು. ರಾಹುಲ್ ಏನ್ ಈ ಮನೆ ವಾರಸ್ದಾರನ? ಅಲ್ಲ, ನೀವು ಹೊರ್ಗಡೆ ವ್ಯಕ್ತಿಗಳು. ನೀವು ಏನೋ ಪಾಪ ನಮ್ಮ ಅಜ್ಜಿ ನಮ್ ತಾತ ನಿಮಗೆ ಈ ಮನೇಲಿರಕ್ಕೆ ರೈಟ್ಸ್ ಕೊಟ್ಟಿದಾರ ಅಷ್ಟೇ. ನೀವ್ ಈ ರೀತಿ ಆಸೆ ಪಡ್ತಾ ಇರೋದು ತಪ್ಪು ಅಂತ ಅನಾಮಿಕಾ ಹೇಳ್ತಿದ್ದೆ. ಹುಡುಗಿ, ನಿನ್ಗೇನ್ ಗೊತ್ತಿದೆ ಅಂತ ಮಾತಾಡ್ತಾ ಇದ್ಯಾ? ನೀನು ಸುಮ್ನೆ ಇದ್ರೆ ಸರಿ ಆಗುತ್ತೆ, ಇಲ್ಲ ಅಂದ್ರೆ ನನ್ನ ಹತ್ರ ಒದೆ ತಿಂತ್ಯಾ ಅಂತ ಸ್ವಪ್ನ ಹೇಳ್ತಿದಂಗೆ, ಏನ್ ನೀವ್ ಈ ರೀತಿ ಮಾತಾಡೋದು? ನೀವ್ ಹೇಳೋ ರೀತಿ ನಾನ್ ಕೇಳೋ ಅಷ್ಟು ದೊಡ್ಡೋಳೇನಲ್ಲ. ನಾನ್ ಏನ್ ಮಾಡ್ಬೇಕೋ ನಾನು ಅದೇ ಮಾಡೋದು. ಅಜ್ಜಿ ತಾತ, ನಾನ್ ನಿಮಗ್ ಹೇಳ್ತಾ ಇದ್ದೀನಲ್ವಾ, ಕಲ್ಯಾಣೇ ಈ ಮನೆ ವಾರಸ್ದಾರ, ಅವನೇ MD ಪದವಿ ಕುತ್ಕೋಬೇಕು ಅಂತ ಹೇಳ್ತಾ ಇದ್ದಂಗೆ ನೋಡಿದ್ರೆ ಅವರ ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಆಗ ಕಲ್ಯಾಣ್ ಇನ್ನ ಬಂದಿ, ನನ್ಗೆ ಯಾವ್ದೇ ಕಾರಣಕ್ಕೂ MD ಪೋಸ್ಟ್ ಅಲ್ಲಿ ಇರೋ ಆಸಕ್ತಿ ನನಗಿಲ್ಲ ಅನಾಮಿಕಾ. ನೀನ್ ಈ ರೀತಿ ಎಲ್ಲರ ಮುಂದೆ ಹಿಂಗ್ ಮಾತಾಡ್ತಾ ಇರೋ ತಪ್ಪು ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಸಹ. ಆಗ ನೋಡ್ದಾ, ನಾನ್ ಹೇಳ್ದೆ ತಾನೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಅವರು ಯಾವ್ದೇ ಜಾಬು ಮಾಡಲ್ಲ, ಅವ್ರಿಗೆ ಕವಿತೆಗಳು ಹುಚ್ಚು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ. ಆ ವಿಚಾರನ ನೋಡಿ ಅನಾಮಿಕಾಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಎಲ್ಲಾರ ಮುಂದೆ ನಾನು ನನ್ನ ಗಂಡನ್ನ ಹಿಂದೆ ಹಾಕೊಂಡ್ ಬರೋಣ ಅಂದ್ರೆ ಕಲ್ಯಾಣ್ ಈ ರೀತಿ ಮಾಡ್ತಿದ್ದಾನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅನಾಮಿಕಾ. ಈ ಕಡೆ ನೋಡಿದ್ರೆ, ನೋಡು, ನೀನ್ ಹೆಂಡತಿ ಒಬ್ಳೆ ಸಾಕು ಕಣೋ, ನೀನ್ ಹೇಗಾದ್ರೂ ಮಾಡಿ ಈ ಮನೆ ವಾರಸ್ದಾರನೂ ಮಾಡ್ತಾಳೆ, ಆ MD ಪದವಿಗೆ ನಿನ್ನ ರಾಜಿನೂ ಮಾಡ್ತಾಳೆ ಅಂತ ನಾಗವೇಣಿ ರಾಹುಲ್ಗೆ ಹೇಳ್ತಾ ಇರ್ತಾಳೆ. ನೋಡಿದ್ರೆ ಧನಲಕ್ಷ್ಮಿ ಅವ್ರಿಗೆಲ್ಲರಿಗೂ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇವನ್ನ MD ಪೋಸ್ಟಿಗೆ ಕೂರಿಸ್ಬೇಕಲ್ಲ ಅಂತ. ಅದೇ ಟೈಮ್ಗೆ ಸುಭಾಷ್ ಅವರು ಹಿಂದೆಯಿಂದ ಬಂದು, ಎಲ್ಲ ಕೇಳಿಸ್ಕೊಂಡೆ, ಏನೇನ್ ಮಾಡ್ತಾ ಇದ್ದೀರಾ, ಒಬ್ಬೊಬ್ರು ನಿರ್ಧಾರ ಏನೇನ್ ನಡೀತಿದೆ ಅಂತ ಎಲ್ಲ ಗೊತ್ತಾಗ್ತಿದೆ. ಆದ್ರೆ ನೀವ್ ಅನ್ಕೊಳ್ಳೋ ರೀತಿ ನಾವು ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ ತಲೆಯಲ್ಲಿ ಆಲ್ರೆಡಿ ಯಾರು ಏನು ಮಾಡ್ಬೇಕು ಅನ್ನೋದು ನಾನ್ ಕೂರಿಸ್ಕೊಂಡ್ಬಿಟ್ಟಿದೀನಿ. ಈಗ ರಾಜ ಆದ್ಮೇಲೆ ಮುಂದೆ ಯಾರಿಗ್ ಕೊಡ್ಬೇಕು ಅನ್ನೋದು ನಾನ್ ನಿರ್ಧಾರ ಮಾಡ್ಬೇಕು. ನೀವೆಲ್ಲರೂ ಸೇರಿ ನಿರ್ಧಾರ ಮಾಡೋ ಅಂತದಲ್ಲ ಅಂತ ಸುಭಾಷ್ ಅವ್ರು ಹೇಳ್ತಿದಂಗೆ. ಆಗ ಅವ್ರ ತಂದೆ ತಾಯಿಯವ್ರಿಗೆ, ಅವ್ರ ತಮ್ಮ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಯಾರನ್ನ ಮಾಡಕ್ ಹೊರಟಿದ್ದಾನೆ ನಮ್ಮ ಅಣ್ಣ ಅಂತ. ಆಗ ಎಲ್ಲದಕ್ಕೂ ಅಧಿಕಾರ ಒಬ್ರಿಗೆ ಇರೋದು. ರಾಜ್ಗೆ ಎಷ್ಟು ಪವರ್ ಇದೆಯೋ ಅಷ್ಟೇ ಪವರು ಅವ್ರಿಗೂ ಸಹ ಇದೆ. ಏನ್ ಮಾಡ್ಬೇಕು ಮುಂಚಿತವಾಗಿ ಯೋಚನೆ ಮಾಡಿ ಮಾಡೋ ಅಂತ ಕೆಪಾಸಿಟಿ ಇರೋರ್ಗೆ ನಾನು ಈ MD ಪೋಸ್ಟ್ ನ ಕೊಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಅಂತ. ಆಗ ಯಾರಣ್ಣ ಅದು ಅಂತ ಅವ್ರ ತಮ್ಮ ಕೇಳ್ತಾರೆ. ಆಗ ಇನ್ಯಾರು, ನಮ್ಮನೆ ಮಹಾಲಕ್ಷ್ಮಿ ಕಾವ್ಯ. ಕಾವ್ಯಂಗ ಅಂತ ಅವರೆಲ್ಲರೂ ತುಂಬಾ ಶಾಕ್ ಆಗಿರ್ತಾರೆ. ನೋಡಿದ್ರೆ ಕಾವ್ಯಂಗಂತೂ ವಿಪರೀತ ಶಾಕ್ ಆಗಿ, ಮಾವ ಅವ್ರೆ ನೀವ್ ಏನ್ ಹೇಳ್ತಿದ್ದೀರಾ? ಅಮ್ಮ ಕಾವ್ಯ, ನಾನ್ ಹೇಳ್ತಾ ಇರೋದು ನಿಜ. ರಾಜ ಆದ್ಮೇಲೆ ನಿನ್ಗೆ ನಾನು ಆ ಅಧಿಕಾರದಲ್ಲಿ ಕೂರಿಸ್ಬೇಕು ಅನ್ನೋ ಆಸೆ ಇದೆ. ಯಾಕಂದ್ರೆ ರಾಜ್ಗಿಂತ ನೀನು ಬ್ರಿಲಿಯಂಟ್, ಹೇಗಿದ್ರು ನೀನು ಡಿಸೈನರು, ಎಲ್ಲಾನು ನಿನ್ಗೆ ಕ್ಲೈಂಟ್ ಅವ್ರು ಏನೇನ್ ರಿಕಮೆಂಡ್ ಮಾಡ್ತಾರೋ ಎಲ್ಲ A to Z ಗೊತ್ತಿದೆ ನಿನ್ಗೆ. ಹಾಗಾಗಿ ನಾನ್ ನಿನ್ನೆ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಸುಭಾಷ್ ಅವರು. ಆಗ ಮಾವ ಅವ್ರೆ, ನಾನು ಹೇಳದ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ವಾವ್ ದೊಡ್ಡಪ್ಪ, ನೀವು ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ಹೇಗಾದ್ರೂ ನೀವು ಹತ್ಗೆನ ಅರ್ಥ ಮಾಡ್ಕೊಂಡು ನೀವು ಅವರಿಗೆ ಈ ಪೋಸ್ಟ್ ಕೊಡ್ತಾ ಇರೋದು ಪರ್ಫೆಕ್ಟ್ ಆಗಿದೆ, ಒಳ್ಳೆ ನಿರ್ಧಾರ ಅಂತ ಹೇಳ್ತಾ ಇರ್ತಾರೆ. ಆಗ ಏನಿದು ನಿರ್ಧಾರ? ಮನೇಲಿ ಅಡ್ಗೆ ಮಾಡ್ಕೊಂಡು ಮೂಲೆಯಲ್ಲಿ ಬಿದ್ದಿರೋದ್ ಬಿಟ್ಟು MD ಪೋಸ್ಟ್ಗೆ ಹೋಗ್ತಾಳಂತೆ. MD ಪೋಸ್ಟ್ಗೆ ಏನ್ ಮಾಡ್ತಿದ್ದಾಳೆ ಅವಳು? ಏನೋ ಹೋಗ್ಲಿ ಜಾಲಿಯಾಗಿರ್ಲಿ ಅಂತ ಕೆಲ್ಸಕ್ಕೆ ಕಳಿಸ್ತಾ ಇದ್ರೆ ಈಗ ಸೀದಾ
ಸರಾಸರಿ ರಾಜಸ್ಥಾನದಲ್ಲಿ ಕಾವ್ಯನ ಕೂರಿಸ್ತಾ ಇದ್ದೀರಾ, ಹುಚ್ಕಿ ಚಿಡಿತಿದ್ಯಾ ಅಂತ ನಾಗವೇಣಿ ಹೇಳ್ತಾ ಇದ್ದಂಗೆ ಅಪರ್ಣ ಅವರು ಸಹ ಹಾಗೆ ನೋಡ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ರಾಜ್ ಏನು ಮಾತಾಡ್ದಿರ ಮೌನವಾಗಿರ್ತಾನೆ. ಆಗ ಏನ್ರಿ ಈ ರೀತಿ ಹೇಳ್ತಿದ್ದಾರೆ ಮಾವ ಅವರು, ಈಗ ನನ್ನ ಕೈಯಲ್ಲಿ ಏನು ಇಲ್ಲ ಕಳಾವತಿ, ಎಲ್ಲ ಯಾರ್ಯಾರು ಏನೇನು ನಿರ್ಧಾರ ತಗೊಳ್ತಿದ್ದಾರೋ ಅದ್ರ ತಕ್ಕನಂಗೆ ತಗೊಳ್ಳಿ ಬಿಡು, ಈಗ ನಾನು ಏನು ಅಸಹಾಯಕನಾಗಿ ಇದ್ದೀನಿ ಅಂತ ಹೇಳ್ತಾ ಇದ್ದಂಗೆ ಆಗ ಸರಿ ಇದೆ ಅಂಕಲ್, ನೀವು ತಗೊಂಡಿರೋ ನಿರ್ಧಾರ ಸರಿ ಇದೆ. ಹಾಗಾದ್ರೆ ಕಾವ್ಯನೇ ಈ MD ಪೋಸ್ಟ್ಗೆ ಪರ್ಫೆಕ್ಟ್ ಆಗಿರ್ತಾಳೆ. ನಾನೇನೋ ಕಳ್ಯಣ್ಣ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡೆ. ನೀವು ನಿರ್ಧಾರ ತಗೊಂಡಿದ್ದೀರಾ ಅಂದ್ರೆ ಅದು ಸರಿಗೆ ಇದೆ ಅಂತ ಸ್ವಪ್ನನು ಸಹ ಕಾವ್ಯನ್ಗೆ ಸಪೋರ್ಟ್ ಮಾಡ್ತಾ ಇದ್ದಂಗೆ, ವಾವ್ ಕಾವ್ಯ, ನಿನಗೆ ನಾನು ಯಾವಾಗೂ ಸಪೋರ್ಟಿವ್ ಆಗೇ ಹೇಳ್ತೀನಿ, ನೀನ್ ನಡಿ, ಇನ್ನ ಮುಂದೆ ಏನೇನ್ ಮಾಡ್ಬೇಕೋ ಅದನ್ನ ಮಾಡು ಅಂತ ಹೇಳ್ತಿದ್ದಂಗೆ ಕಾವ್ಯನ್ಗೆ ಬೇಜಾರಾಗಿ, ಅಕ್ಕ ನನಗಿಷ್ಟ ಇಲ್ಲ, ನೀನ್ ನನಗ್ ಸಪೋರ್ಟ್ ಮಾಡ್ತಿದ್ಯಲ್ಲ ಅದ್ ಸಾಕು ಅಂತ ಕಾವ್ಯ ಹೇಳ್ತಿದ್ದಂಗೆ, ಯಾಕಮ್ಮ ಕಾವ್ಯ ಅಂತ ಅವ್ರ ಅಜ್ಜಿ ಅವ್ರ ತಾತ ಅವ್ರು ಕೇಳ್ತಿದ್ದಂಗೆ, ಹಾಗಲ್ಲ ಅಜ್ಜಿ, ನಾನು ನನ್ನ ಗಂಡನ ವಿರುದ್ಧವಾಗಿ ನಿಂತ್ಕೊಳ್ಳೋ ಅಷ್ಟು ಬುದ್ಧಿ ಇಲ್ಲ ನನಗೆ. ಅವ್ರಿಗೆ A to Z ಏನ್ ಬೇಕು ಏನಿಲ್ಲ, ಕ್ಲೈಂಟಿಗೆ ಏನಿದೆ, ಅವ್ರ ಆಪರ್ಚುನಿಟಿ ಏನು ಎಲ್ಲ ಅವ್ರಿಗೆ ಗೊತ್ತಿದೆ. ಅವ್ರ ಮುಂದೆ ಯಾವ ಲೆಕ್ಕ ಅಜ್ಜಿ? ನೋಡಿದ್ರೆ ನಾನು ನನ್ನ ಗಂಡನ ಪರ ನಿಂತ್ಕೋಬೇಕು ಅಷ್ಟೇ ಹೊತ್ತು ವಿರುದ್ಧವಾಗಿ ನಿಂತ್ಕೋಬಾರ್ದು ಅಂತ ಕಾವ್ಯ ಹೇಳ್ತಾ ಇದ್ದ ವಿಚಾರನ ನೋಡಿ ರಾಜ್ಗೆ ಕಾವ್ಯನ ಮೇಲೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅವಳು ಮಾತಾಡ್ತಾ ಇರೋ ಮಾತುಗಳಿಂದ. ಆಗ ನನ್ ಗಂಡ ಈಗ ಅಸಹಾಯಕ ಆಗಿರೋದು ವಿಚಾರ, ಅದು ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಇಷ್ಟ ಇಲ್ಲ. ಆ ನಿಜ ಏನಾದ್ರು ಅವರು ಹೇಳಿದ್ರೆ ಈ ರೀತಿ ಅವ್ರಾಗ್ಬೇಕಾ ಇವ್ರಾಗ್ಬೇಕಾ ಅನ್ನೋ ಮಾತೇ ಇರ್ತಿತ್ತು. ಈಗ ಏನ್ ಮಾಡೋಣ, ಈಗ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಾನು ಬೆನ್ನಿಂದೆ ಹಾಕೊಂಡ್ ಬರ್ತಿಲ್ಲ. ಅವ್ರು ತಪ್ಪು ಮಾಡಿ ಏನೋ ಮಾಡ್ತಿದ್ದಾರೆ, ಮಾಡ್ಲಿ, ಗೊತ್ತಾಗುತ್ತೆ, ಎಲ್ಲರಿಗೂ ಉತ್ತರ ಸಿಗುತ್ತೆ. ಇವತ್ತಿಲ್ಲ ನಾಳೆ ಹೇಳ್ತಾರೆ ಅಂತ ನಾವು ಕಾಯ್ತಾ ಇದೀವಿ. ಹಾಗಂತ ಈಗ ಸರಾಸರಿ ನನ್ ಗಂಡನ ಸ್ಥಾನದಲ್ಲಿ ನಾನ್ ಹೋಗಿ ಎಲ್ಲ ನೋಡ್ಕೋಬೇಕು ಅಂದ್ರೆ ನನಗೆ ಕಷ್ಟ ಆಗುತ್ತೆ ಅಜ್ಜಿ. ಯಾವಾಗಿದ್ರು ಅವರೇ ಫಸ್ಟ್ ಪ್ರಿಯಾರಿಟಿ ಆಗಿರ್ಬೇಕು. ಆ ತರ ನಾನು ಹೋಗಕ್ ಇಷ್ಟ ಪಡಲ್ಲ ಅಂತ ಕಾವ್ಯ ಹೇಳ್ತಾ ಇದ್ದಂಗೆ, ಆಗ ಅಮ್ಮ ಕಾವ್ಯ, ಇದು ನಾನ್ ನಿರ್ಧಾರ ತಗೊಂಡಿರೋದು. ಮಾವ ಅವರೇ, ನೀವು ನನ್ನ ಬಗ್ಗೆ ಎಲ್ಲ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀರಾ, ನಾನೇನು ಇಲ್ಲ ಅಂತ ಹೇಳ್ತಿಲ್ಲ. ಇಷ್ಟ ಇಲ್ಲ ಮಾವ ಅವರೇ, ಅವರು ಖುಷಿಯಾಗಿದ್ರೆ ನನಗಷ್ಟೇ ಸಾಕು. ಈಗ ನನ್ಗೂ ಸ್ವಲ್ಪ ಕೆಲ್ಸಗಳಿದೆ ಅಂತ ಹೇಳ್ತಾ ಇದ್ದಂಗೆ, ಏಯ್ ನಿನ್ಗೇನಾದ್ರೂ ಹುಚ್ಕಿ ಚಿಡಿತಿದ್ಯೇನೆ ಅಂತ ಸ್ವಪ್ನ ಹೇಳ್ತಿದ್ದಂಗೆ, ಅಕ್ಕ ನೀನ್ ಸುಮ್ನೆ ಇರಕ್ಕ ಅಂತ ಹೇಳಿ ಅವಳು ಸಹ ಅವಳು ಮಾತಾಡ್ತಾ ಇರೋದನ್ನ ಅಡ್ಡಕ್ಕೆ ನಿಲ್ಲಿಸ್ಬಿಡ್ತಾಳೆ. ಆಗ ಅತ್ಗೆ, ನೀವ್ ಈ ರೀತಿ ಮಾಡ್ತಾ ಇರೋದು ತಪ್ಪು. ಎಲ್ಲಾರು ಇಷ್ಟಪಟ್ಟು ನಿಮ್ನ MD ಪೋಸ್ಟ್ ಹಾಕ್ತಾ ಇದ್ರೆ, ನೀವು MD ಪೋಸ್ಟ್ ಹಾಕ್ತಿದ್ರೆ ನಾನ್ ತಗೊಳಲ್ಲ ಅಂತಿರಲ್ಲ ಅತ್ಗೆ. ನೋಡಿದ್ರೆ ಆಗಿನ ಕಾಲದಲ್ಲಿ ರಾಮ ವನವಾಸಕ್ಕೆ ಹೋದಾಗ ಭರತ ಅವ್ರ ಚೊಪ್ಲಿನ ತಗೊಂಡೋಗಿ ಅವ್ರ ಸಿಂಹಾಸನದ ಮೇಲೆ ಇಟ್ಟಂಗೆ ಈಗ ನಾವು ಇಡೋಣ ಅಂತ ಅನ್ಕೊಂಡ್ರೆ ಯಾರು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಸರಿ ಬಿಡಿ, ಆಯ್ತು, ನಾನು ವಿಸಿಟರ್ ಅಸಿಸ್ಟೆಂಟ್ ಆಗ್ಬಿಡ್ತೀನಿ ಅಂತ ಕಲ್ಯಾಣ್ ಹೇಳ್ತಾ ಇದ್ದಂಗೆ, ಹಾ ಸರಿ ಇದೆ ಕಲ್ಯಾಣ್ ಅವ್ರೆ, ನೀವ್ ತಗೊಂಡಿರೋ ನಿರ್ಧಾರನು ಸರಿ ಇದೆ ಅಂತ ಹೇಳಿ ಇನ್ನ ಮನೆ ಮಂದಿಯವರೆಲ್ಲ ಅವ್ರವ್ರ ದಿನಚರಿ ಕೆಲಸ ಮಾಡ್ಕೊಂತ ಇದ್ದಾಗೆ ನಾಗವೇಣಿಗೆ ತುಂಬಾ ಡಿಸಪಾಯಿಂಟ್ ಆಗ್ತಾ ಇರುತ್ತೆ. ಅಯ್ಯೋ, ನಾವ್ ಏನೇನೋ ಅನ್ಕೊಂಡ್ರೆ ಇವ್ರೇ ಹಿಂಗ್ ಸಮಜಾಯಿಷಿ ಮಾಡ್ಕೊಂಡ್ಬಿಟ್ಟಿದಾರಲ್ಲ, ಏನು ನಾನ್ ಅನ್ಕೊಂಡಿದ್ದೆ ಬೇರೆ, ಇಲ್ಲಿ ನಡೀತಾ ಇರೋದೇ ಬೇರೆ ಅಲ್ಲ ಅಂತ ಅವಳಿಗೆ ತುಂಬಾ ಡಿಸಪಾಯಿಂಟ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ ರಾಜ್ ತುಂಬಾ ಮೌನವಾಗಿ ಕೂತಿದಾಗ ಏನ್ರಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನು ನಾನೇನ್ ಯೋಚನೆ ಮಾಡ್ಲಿ, ನಿಮಗಂತೂ ಒಂಚೂರು ಎಂಟಾಣಿ ಪೈಸಾ ಬುದ್ಧಿ ಇಲ್ಲ ರೀ. ಅಲ್ಲ, ಅಲ್ಲೆಲ್ಲಾರು ಯಾರಾಗ್ತೀರಾ ಏನ್ ಮಾಡ್ತೀರಾ ಅಂದ್ರೆ ನೀವ್ ಈ ರೀತಿ ಇನ್ನೂ ಆ ವಿಚಾರನ ಮುಚ್ಚಿಟ್ಕೊಂಡೇ ಇದ್ದೀರಲ್ಲ ರೀ. ಯಾರೇ ಆ ಹೆಂಗ್ಸು, ಅಟ್ಲೀಸ್ಟ್ ಅವ್ರ ಹೆಸ್ರಾದ್ರೂ ಹೇಳ್ತಾ ಇದ್ದೀರಾ? ಇಲ್ಲ, ಬದುಕಿದಾರ ಸತ್ತಿದಾರ ಏನು ಒಂಚೂರು ಹೇಳ್ದಿರಾ, ಎಷ್ಟು ಮೌನವಾಗಿದ್ದೀರಾ. ಆ ಮಗುಗ್ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಹೇಳಿ? ತಾಯಿ ಇಲ್ದಿರ ತಬ್ಲಿ ತರನೇ ಬೆಳೆಸ್ತೀರಾ, ಇನ್ನು ನಿಮ್ ಪ್ರೀತಿನ ಆ ಮಗುಗ್ ಏನಾದ್ರೂ ಕೊಡ್ತಾ ಇದ್ದೀರಾ ನೀವು ಅಂತ ಹೇಳ್ತಿದಂಗೆ, ನಾನ್ ಏನೇನ್ ಮಾಡ್ಬೇಕೋ ಎಲ್ಲ ಗೊತ್ತಿದೆ, ನೀನ್ ಮಧ್ಯ ಬಂದಿ ಹೇಳಕ್ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾರೆ. ಆಗ ಏಂತಕ್ ಹೌದು ನೀನು ಡ್ಯಾಡ್ ಹೇಳಿರೋ ಮಾತಿಗೆ ನೀನ್ ಬೆಲೆ ಕೊಡ್ದಿರಾ ಮಾಡಲ್ಲ ಅಂತ ಹೇಳ್ದೆ.
ಹಾ, ನನಗಿಷ್ಟ ಇಲ್ಲ, ನಾನು ಮಾಡಲ್ಲ. ನೀವು ತಪ್ಕೊಂಡಿದ್ದೀರಾ ಅಂತ ನಾನು ಆ ರೀತಿ ಹೋಗೋದು ಸರಿ ಅಲ್ಲ ರೀ ಅಂತ ಹೇಳ್ತಿದ್ದಂಗೆ ಕಾವ್ಯ, ನೀನ್ ಮಾಡ್ತಾ ಇರೋದು ಏನೇನ್ ಮಾಡ್ತಿದ್ಯೋ ನನಗಂತೂ ಗೊತ್ತಾಗ್ತಿಲ್ಲ ಅಂತ ರಾಜ್ ಸಹ ಮನ್ಸಲ್ಲಿ ಅನ್ಕೊಳ್ತಾ ಅವಳ ಮೇಲೆ ಅವನು ಮಾತಾಡ್ತಾ ಇದ್ದಂಗೆ, ಫಸ್ಟು ನೀವು ಅದನ್ನ ಹೇಳೋದ್ ಬಿಟ್ಟು ಆ ಹುಡುಗಿ ಹೆಸ್ರೇನು, ಎಲ್ಲಿರ್ತಾಳೆ ಎಲ್ಲ ಹೇಳ್ರಿ ಅಂತ ನನಗೆ ಹೇಳಕ್ ಇಷ್ಟ ಇಲ್ಲ. ಪದೇ ಪದೇ ನಿನ್ನನ್ನ ಸತಾಯಿಸ್ಬೇಡ ಅಂತ ರಾಜ್ ಹೇಳ್ತಿದ್ರು. ನನಗ್ ಗೊತ್ತಿಲ್ಲ, ನೀವು ಹೆಸ್ರು ಹೇಳಿದ್ರೆ ನಾನು ಸುಮ್ನೆ ಆಗ್ಬಿಡ್ತೀನಿ ಆಯ್ತಾ, ಇನ್ನೇನು ಕೇಳಕ್ ಹೋಗಲ್ಲ ರೀ. ಹೋ, ನಿನ್ಗೆ ಹೆಸ್ರು ಹೇಳಿದ ತಕ್ಷಣ ನಿನ್ಗೆ ಜಾತಿ ಕುಲ ಏನೇನು ಅಂತ ಎಲ್ಲ ಗೊತ್ತಾಗುತ್ತಾ? ನಾನ್ ಅವೆಲ್ಲ ಏನು ಸರ್ಚ್ ಮಾಡಕ್ ಹೋಗಲ್ಲ, ಬರೀ ನನಗೆ ಹೆಸ್ರು ಹೇಳಿ ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ದಂಗೆ, ಹಾ ಹೇಳ್ತೀನಿ ತಗೋ, ಎಲ್ ಬಿಡ್ತೀಯ ನೀನು ಅಂತ ಹೇಳ್ತಾ ಇದ್ದಂಗೆ ಅವಳ ಹೆಸರು ವೆನ್ನೆಲಾ. ಅವಳು ವೆನ್ನೆಲಾ, ನೀವ್ ಸೂರ್ಯ, ನಾನು ಅಮಾವಾಸ್ಯೆ. ಸರಿ ಹೋಯ್ತ್ರಿ, ನಮ್ ಜೀವನ ಏನೇನ್ ಆಗ್ತಿದ್ಯೋ ನಮ್ಗೆ ಗೊತ್ತಾಗ್ದಿರಾ ಎಲ್ಲೆಲ್ಲಿಗೋ ತಲುಪ್ತಾ ಇದೀವಿ ನಾವು ಅಂತ ಕಾವ್ಯ ತುಂಬಾ ಡಿಸಪಾಯಿಂಟ್ ಆಗಿ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಕಲ್ಯಾಣ್ ಅವರು ತುಂಬಾ ಬೇಜಾರಾಗಿ, ಅತ್ಗೆ ನೀವು ಈ ರೀತಿ ನಿರ್ಧಾರ ತಗೊಂಡಿದ್ದು ತಪ್ಪು ಅತ್ಗೆ ಅಂತ ಹೇಳ್ತಿದ್ದಂಗೆ, ಅಲ್ಲ, ನಾನ್ ಯಾವ್ದೇ ಕಾರಣಕ್ಕೂ ಎಲ್ಲಿಗೂ ಆಫೀಸಿಗೆ ಬರಬಾರ್ದು ಅಂತ ಅನ್ಕೊಂಡಿರೋನ್ನ ಆಫೀಸಿಗೆ ಬರೋ ರೀತಿ ಮಾಡ್ತಾ ಇದ್ದೀರಾ, ಏನದ್ಕೆ ನೀವು ಈ ರೀತಿ ನಿರ್ಧಾರ ತಗೊಳ್ತಿದ್ದೀರಾ ಅಂತ ಹೇಳ್ತಾ ಇದ್ದಂಗೆ, ಕಲ್ಯಾಣ್ ಅವ್ರೆ, ಈಗ ನಿಮಗೆ ಮನೆ ಮಂದಿಯವರೆಲ್ಲ ನಿಮಗೆ ಬಿಸ್ನೆಸ್ ನೋಡ್ಕೊಳಕ್ ಬರಲ್ಲ, ಬರೀ ತೆಗಳನ್ನ ಬರ್ಕೊಂಡು ಹುಚ್ಚುಚ್ರ ತರ ಸುತ್ತುತ್ತಾ ಇದ್ದಾರೆ ಅಂತ ಅನ್ನೋ ಬದಲು ನೀವೀಗ ಬಿಸ್ನೆಸ್ನ ಹೇಗ್ ನೋಡ್ಕೋತೀರಾ ಏನು ಎತ್ತ ಅಂತ ಅವ್ರಿಗೆ ಗೊತ್ತಾದ್ರೆ ಆಗ ಅವ್ರಿಗೂ ಗೊತ್ತಾಗುತ್ತೆ, ಹೋ ಇವನು ಸಹ ಬಿಸ್ನೆಸ್ ನೋಡ್ಕೊಳ್ಳೋ ಕೆಪಾಸಿಟಿ ಇದೆ, ಕೇಪಬಲ್ ಇದಾನೆ ಅಂತ ಗೊತ್ತಾಗುತ್ತೆ. ಆಗ ನಿಮಗ್ ನೀವೇ ಖುಷಿ ಪಡ್ತೀರಾ ಅಂತ ಹೇಳ್ತಾ ಇದ್ದಂಗೆ, ಅದ್ಗೆ ನೀವೆಲ್ಲಾನು ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿರ್ತೀರಾ, ಅದ್ ನನಗೂ ಗೊತ್ತಿದೆ. ಆದ್ರೂ ನೀವು ಆ ಪೋಸ್ಟಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ದಂಗೆ, ಇಲ್ಲ ನನಗೆ ಅದಿಷ್ಟ ಇಲ್ಲ, ನನಗ್ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಆಗ ಈಗ ನೀವ್ ಅನ್ಕೊಳ್ಳೋ ಫಸ್ಟು ಕೆಲ್ಸನ ಸ್ಟಾರ್ಟ್ ಮಾಡಿ, ಆಗ ನಿಮಗೆ ಎಲ್ಲಾನು ಗೊತ್ತಾಗುತ್ತೆ ಅಂತ ಕಲ್ಯಾಣ್ ಮತ್ತೆ ಕಾವ್ಯ ಇಬ್ರು ಮಾತಾಡ್ತಾ ಇರ್ತಾರೆ. ಈಗ ನಾಗವೇಣಿ ಅನ್ಕೊಳ್ಳೋ ರೀತಿ ಅಲ್ಲಿ ಕಾವ್ಯ ರಾಜ್ ಹತ್ರ ಅವ್ರ ಹೆಸರನ್ನೆಲ್ಲ ತಿಳ್ಕೊಂಡಿದ್ದಾಳೆ. ಈಗ ಆ ಹೆಸರನ್ನ ಅಡ್ಡ ಇಟ್ಕೊಂಡು ಎಲ್ಲ ವಿಚಾರಿಸಿ ಯಾರು ಎತ್ತ ಅನ್ನೋ ವಿಚಾರನ ಮನೆ ಮಂದಿಯವ್ರಿಗೆ ತಿಳಿಸ್ತಾಳ. ಈ ಕಡೆ ನೋಡಿದ್ರೆ ನಾಗವೇಣಿ ಹೇಗಾದ್ರೂ ಮಾಡಿ ಮತ್ತೆ ಇವ್ರಿಗೆಲ್ಲ ಒಂದು ಸಮಜಾಯಿಷಿ ಕೊಡ್ಬೇಕು, ಯಾರು ಈ ಮನೆಗೆ ವಾರಸ್ದಾರ ಆಗ್ದಿರಾ ನನ್ ಮಗನೇ ವಾರಸ್ದಾರ ಆಗ್ಬೇಕು ಅನ್ನೋ ಹುಚ್ಚಾಟದಲ್ಲಿ ಈ ತರ ನಿರ್ಧಾರ ತಗೋತಿದ್ದಾಳೆ. ಅವಳಿಂದ ಏನಾದ್ರೂ ಮತ್ತೆ ಮನೆಗೆ ಕಳಂಕ ತಟ್ಟುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.